ತಡ ಅನ್ನುವಂಥದ್ದು. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟ ಸಿಜೆ ರಾಯ್ ಅನುಮಾನಗಳು ನೂರಾರಿದ್ದಾವೆ. ಆತ್ಮಹತ್ಯೆ ಪ್ರಕರಣ ಸಂಬಂಧ ಖಾಕಿ ತನಿಖೆಯನ್ನ ಚುರುಕು ಮಾಡಿದೆ. ಅಶೋಕನಗರ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಿಜೆ ರಾಯ್ ಜೊತೆ ಯಾರ್ಯಾರ ಲಿಂಕ್ ಇತ್ತು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಹಾಗಾಗಿ ಯಾರ್ಯಾರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಹೊಂದಿದ್ರು ಅನ್ನೋದು ಕೂಡ ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನ ಖಾಕಿ ಪಡೆ ಸಂಗ್ರಹಿಸುತ್ತಿದೆ. ಈಗಾಗಲೇ ಮಾಹಿತಿಯನ್ನ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ತನಿಖಾ ತಂಡದಿಂದ ಪಡೆದುಕೊಂಡಿದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಸರ್ಕಾರವೇ ಹೇಳಿದೆ, ಉನ್ನತ ಮಟ್ಟದ ತನಿಖೆಗೆ ನಾವು ಸೂಚಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಖಾಕಿ ಅಧಿಕಾರಿಗಳು ಈಗ ಎಲ್ಲಾ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರು ಯಾರ ಜೊತೆಯಲ್ಲಾದ್ರೂ ಹಣದ ವ್ಯವಹಾರ ಮಾಡಿದ್ರ, ಪಾರ್ಟ್ನರ್ಶಿಪ್ ಇತ್ತ, ಯಾರ ಜೊತೆಯಲ್ಲಿ ಅವರು ಕಾನ್ವರ್ಸೇಷನ್ ಮಾಡಿದ್ರು, ಇದೆಲ್ಲ ಇಂಪಾರ್ಟೆಂಟ್ ಆಗೋದ್ರಿಂದಾಗಿ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅರವಿಂದ್, ಈ ಪ್ರಕರಣ ನಾನಾ ಅನುಮಾನಗಳನ್ನ ಹುಟ್ಟು ಹಾಕಿರೋದ್ರಿಂದಾಗಿ ಪೊಲೀಸರು ಯಾವ ಆಯಾಮಗಳಲ್ಲಿ ತನಿಖೆಯನ್ನ ಮಾಡುತ್ತಿದ್ದಾರೆ, ಸದ್ಯಕ್ಕೆ ಪ್ರಾಥಮಿಕವಾಗಿ ಏನೇನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ತನಿಖೆ ಕೂಡ ಚುರುಕುಗೊಂಡಿದೆ. ಅಶೋಕನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ 2 ಮೊಬೈಲ್ ಫೋನ್ಗಳನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದಲ್ಲದೆ ಆ ಒಂದು ಕೇಂದ್ರ ಕಚೇರಿ ಏನಿತ್ತು, ಸಿಜೆ ರಾಯ್ ಅವರ ಒಂದು ರೂಮ್ ನಲ್ಲಿ ಸಿಕ್ಕಂತಹ ಒಂದು ಡೈರಿಯನ್ನ ಪಡೆದುಕೊಂಡು ಅದನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಸಿಸಿಟಿವಿ ಜೊತೆಗೆ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಬೇಕಾಗುತ್ತೆ. ಆದ್ರೆ 2 ಫೋನ್ಗಳು ಲಾಕ್ ಆಗಿದ್ದಾವೆ. ಹಾಗಾಗಿ ಅದರ ಒಂದು ಮಾಹಿತಿಯನ್ನು ಪಡೆಯೋದಕ್ಕಾಗಿ ಕೋರ್ಟ್ ಆರ್ಡರ್ ಒಂದು ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗಿರುವಂತದ್ದು. ಬೋರಿಂಗ್ ಆಸ್ಪತ್ರೆಯ ಮಾರ್ಚರಿ ವಾರ್ಡ್ ನಲ್ಲಿ ತಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಸುಮಾರು ಅರ್ಧ ಗಂಟೆಯಿಂದ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಪ್ರಾರಂಭ ಆಗಿದೆ. ಆ ಕೊನೆಯ ಹಂತದಲ್ಲಿ ಏನಾಯಿತು ಅನ್ನುವಂಥದ್ದು NP ಬೋರ್ಡ್ 0.25 ಅನ್ನುವಂತಹ ಪಿಸ್ತೂಲ್ ನಿಂದ ಅವರೇನು ಶೂಟ್ ಮಾಡ್ಕೊಂಡಿರ್ತಾರೆ, ಆ ಒಂದು ಹಂತದಲ್ಲಿ ಈಗ ಮರಣೋತ್ತರ ಪರೀಕ್ಷೆಯ ವರದಿ ತುಂಬಾ ಮುಖ್ಯವಾಗುತ್ತೆ. ತನಿಖಾ ಹಂತದಲ್ಲಿ ಅದು ಕೂಡ ಬಹಳ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಆ ಒಂದು ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ವೈದ್ಯರು ನಡೆಸ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ DG ಅಂಡ್ IGP ಅಂದ್ರೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ಕೂಡ ಈ ಒಂದು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ಬಳಿಯಿಂದ ಪಡೆದುಕೊಂಡಿರುವಂತದ್ದು. ಇಂದು ಅಥವಾ ನಾಳೆ ಈ ಒಂದು ತನಿಖೆಯನ್ನ CIDಗೆ ಒಪ್ಪಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಅದಾದ ಬಳಿಕ ಅಶೋಕನಗರ ಪೊಲೀಸರು ಈಗ ಏನು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಇಲ್ಲಿಯವರೆಗೂ ನಡೆದಂತಹ ತನಿಖೆ ಏನಿದೆ ಅಂದ್ರೆ BNS 174C ಅಡಿ, ಆ ಒಂದು ಸೆಕ್ಷನ್ ಅಡಿ ಈಗಾಗಲೇ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ ಏನ ಘಟನೆಯಾಗಿರುತ್ತೆ, ಆ ಒಂದು ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆ ಒಂದು ತನಿಖಾ ವರದಿಯನ್ನ CIDಗೆ ಒಪ್ಪಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂತಹ ಹಲವು ಅಂಶಗಳು ಇಲ್ಲಿ ಈಗ ಕುತೂಹಲವನ್ನ ಕೇಳಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಉದ್ಯಮಿ ಸಿಜೆ ರಾಯ್ ಅವರಿಗೆ ಸಂಬಂಧಪಟ್ಟಂತೆ ಅವರು ಮನೋರಂಜನೆ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿರ್ತಾರೆ. ಅದಲ್ಲದೆ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಅವರದೇ ಆದಂತಹ ಛಾಪನ್ನ ಮೂಡಿಸಿರ್ತಾರೆ. ಸುಮಾರು ವರ್ಷಗಳಿಂದ ಅವರು ಈ ಒಂದು ಹಂತದಲ್ಲಿ ಕೆಲಸವನ್ನ ಮಾಡಿರ್ತಾರೆ. ಈಗ ಸದ್ಯ ಆ ಎಲ್ಲಾ ಬಗೆಗೆ ಆ ಎಲ್ಲಾ ಒಂದು ಆಯಾಮದ ಬಗೆಗೆ ತನಿಖೆ ಕೂಡ ನಡೀತಾ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ SK ಉಮೇಶ್, ನಿವೃತ್ತ ಪೊಲೀಸ್ ಅಧಿಕಾರಿ, ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮಗೆ ನಾವೆಲ್ಲ ನೋಡೋ ರೀತಿ ತಾವೊಬ್ರು ಆಫೀಸರ್ ಆಗಿ, ನಿವೃತ್ತ ಆಫೀಸರ್ ಆಗಿ ತಾವು ನೋಡುವಂತ ರೀತಿ ಬೇರೆ ಇರುತ್ತೆ. ತಮ್ಗೆ ಏನೇನು ಅನುಮಾನಗಳಿದೆ ಸರ್ ಈ ಪ್ರಕರಣದಲ್ಲಿ, ಈ ಆತ್ಮಹತ್ಯೆ ಕೇಸ್ನಲ್ಲಿ? ನೋಡಿ, ನಾವುಗಳು ಇಂಥ ಕೇಸ್ಗಳಲ್ಲಿ ಯಾವ ಸಮಯದಲ್ಲಿ ಆಯ್ತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇದು ಅದು ಸಮಯ ನಿರ್ಧಾರ ಮಾಡತಕ್ಕಂತ ಒಂದು ಬಹಳ ಅಮೂಲ್ಯವಾದಂತ ಒಂದು ಇದು ಪ್ಲೇಸ್ಮೆಂಟ್ ಅಂತ ಕರಿತೀವಿ ನಾವು. ಯಾವ ಜಾಗದಲ್ಲಿ ಯಾವಾಗ ಯಾರ ಮಧ್ಯೆ ಆಯ್ತು ಅಂತ ಅನ್ನುವಂಥದ್ದು. ಯಾವುದೇ ಸೂಸೈಡ್ಗಳು ಯಾರಾದ್ರೂ ಪ್ರೆಸೆನ್ಸ್ ಅಲ್ಲಿ ಆಯ್ತಾ, ಯಾರಾದ್ರೂ ಒಟ್ಟಿಗಿದ್ರಾ, ಇಲ್ಲ ಬೇರೆ ಇನ್ಯಾವುದಾದ್ರೂ ಸರ್ಕಾರಿ ಸ್ವಾಮ್ಯಗಳು ಇವ್ರನ್ನ ತನಿಖೆಗೆ ಒಳಪಡಿಸ್ತಾದಂತ ತನಿಖಾ ಸಮಯದಲ್ಲಿ ಏನಾದ್ರೂ ಇವ್ರ ಆಧಾರ ಅಂತ ಅನ್ನುವಂಥದ್ದು. ಯಾವುದೇ ಸಂದರ್ಭದಲ್ಲೇ ಆಗ್ಲಿ, ಯಾರನ್ನೇ ಒಂದು ಇನ್ಕಮ್ ಟ್ಯಾಕ್ಸೇ ಆಗ್ಲಿ, ಇಡಿನೇ ಆಗ್ಲಿ, ಪೊಲೀಸೇ ಆಗ್ಲಿ, ಮತ್ತೆ ಜೈಲ್ ಹಾಗೂ ಪೊಲೀಸ್ ಸ್ಟೇಷನ್ಗಳಲ್ಲಿ
ವಿಚಾರಣಾ ಕಾಲದಲ್ಲಿ ಆ ಮನುಷ್ಯನ ಮನಸ್ಥಿತಿ ಬೇರೆ ಇರುತ್ತೆ. ಅದು ಅದು ವೈಯಕ್ತಿಕವಾಗಿ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತದೆ ಯಾವ ಮಟ್ಟದ ಅವರ ಮನಸ್ಥಿತಿಗಳು ಬದಲಾವಣೆ ಆಗಿರ್ತವೆ. ಎಂತ ಗಟ್ಟಿ ಮನಸ್ಥಿತಿ ಇರ್ತಕ್ಕಂಥವ್ರು, ಎಷ್ಟೇ ಅವರು ಕಾನ್ಫಿಡೆಂಟ್ ಆಗಿರ್ತಕ್ಕಂಥವ್ರು, ಎಷ್ಟೇ ಬಲಶಾಲಿ ಆಗಿದ್ರು ಸಹ ಅಲ್ಲಿ ಎಲ್ಲೋ ಅವರು ಒಂದು ಕ್ಷೀಣ ಮನಸ್ಥಿತಿಗೆ ಮತ್ತೆ ಅವ್ರದ್ದು ವೈಬ್ರೇಷನ್ ಆಗ್ತಕ್ಕಂಥ ಮನಸ್ಥಿತಿಗಳು ಆ ಪರಿಸ್ಥಿತಿನಲ್ಲಿ ತಲೆದೋರ್ತವೆ. ಆದ್ರೆ ಇವ್ರದ್ದು ಹೊಸದೇನಲ್ಲ. ಇವ್ರದ್ದು ಇವು ಹಲವಾರು ಬಾರಿ ಇವ್ರ ಮೇಲೆ ದಾಳಿಗಳು ನಡೆದಿರ್ತಕ್ಕಂಥವು ನಾವು ಈಗಾಗಲೇ ಮೀಡಿಯಾಗಳಲ್ಲಿ ಕೇಳಿದೀವಿ. ಸುಮಾರು ಸಾರಿ ಅದರ ದಾಖಲಾತಿಗಳು ಸಲ್ಲಿಸಿರುವಂತದ್ದು ಇದೆ. ಈಗ ಅದೇ ರೀತಿ ರೊಟೀನ್ ಏನ್ ನಡೀತದೋ ಸರ್ಕಾರ ಏನು ನಮ್ಮ ಸೌಮ್ಯದ ಈ ಒಂದು ಸಂಸ್ಥೆಗಳಿದಾವೋ ಆ ಸಂಸ್ಥೆಗಳಿಂದ ನಡೆಯುವಂತ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಅಂದಾಗ ಮಾನಸಿಕ ಸ್ಥಿತಿ ಯಾವುದೇ ಒಬ್ಬ ಮನುಷ್ಯ ಗಟ್ಟಿ ಮನುಷ್ಯನನ್ನು ಕುಗ್ಗುವಂತ ಪರಿಸ್ಥಿತಿಗೆ ತರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಇಂಥ ಒಂದು ಸಾಮ್ರಾಜ್ಯ ಕಟ್ಟಿರ್ತಕ್ಕಂತ ಒಂದು ಸಮಯದಲ್ಲಿ ಏನಾಗ್ತದೆ, ಸರಿಯಾಗಿ ಎಲ್ಲಾನು ಇಟ್ಕೊಬಿಡೋಕೆ ಆಗ್ತದಾ ಆಗಲ್ವ ಅಂತ ಅನ್ನುವಂತ ಪ್ರಶ್ನೆ ಬರ್ತದೆ. ಪೂರ್ಣ ಪ್ರಮಾಣದ ಎಲ್ಲಾ ತರವಾದಂತ ಲೆಕ್ಕಾಚಾರಗಳು ಕೊಡುವುದು ಮತ್ತೆ ತಗೊಳ್ಳುವಂತದ್ದು, ಮತ್ತೆ ಅದಕ್ಕೆ ಸರಿಸಮವಾಗಿ ಹೊರಗಡೆ ಏನು ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟಂತ ನೇರವಾದಂತಹ ದಾಖಲೆಗಳು, ಇದೆಲ್ಲ ನಿರ್ಮಾಣ ಕಾರ್ಯ ಅತ್ಯಂತ ಒಂದು ದೊಡ್ಡ ಚಾಲೆಂಜ್ ಇದು. ಇಂಥ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ 5 ಲಕ್ಷ ಇದ್ದಾಗ್ಲೇನೆ ಹೆಚ್ಚು ಕಡಿಮೆ ಆಗ್ಬಿಟ್ಟಿರ್ತವೆ ಲೆಕ್ಕಗಳು. ಅಂತದ್ರಲ್ಲಿ 5,000 ಕೋಟಿಗಳಿರ್ತಕ್ಕಂತ ಒಂದು ಸಂಸ್ಥೆನಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ನೀವು ಏನೇ ಮಾಡಿದ್ರು ವ್ಯತ್ಯಾಸವನ್ನ ಪತ್ತೆ ಮಾಡ್ತಕ್ಕಂಥದ್ದನ್ನ ಮಾಡ್ಲೇಬಹುದು. ಆದ್ರೆ ಏನೇ ಒಂದು ಇಂಥ ಸಂಸ್ಥೆಗಳು ಬಂದಾಗ ನಾವು ನೇರಕ್ಕೆ ಎದುರಿಸ್ಬಿಡ್ಬೋದು. ನಾವು ಯಾಕೆ ಎದೆಗುಂದಬೇಕು, ಯಾಕೆ ಬೇರೆ ತೀರ್ಮಾನಗಳು ತಗೋಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ರುವೆ ಎಲ್ಲೋ ಒಂದ್ ಕಡೆ ಇಂಥ ಮಾನಸಿಕ ಮನಸ್ಥಿತಿ ಅಂತ ಅಂದ್ರೆ ಬಹಳ ಗಟ್ಟಿ. ಈಗಾಗ್ಲೇನೆ ನಾವು ಸುಮಾರು ಕಡೆ ನೋಡಿದೀವಿ. ಒಂದೊಂದೊಂದು ಉದಾಹರಣೆಗಳು ಹೇಳ್ಬೇಕು ಅಂದ್ರೆ ನಾವು ಬಹಳ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಕಟ್ಟಿದಂತ ನಮ್ಮ ಸಿದ್ಧಾರ್ಥ ಅವ್ರು ಇರ್ಬೋದು, ಆಮೇಲೆ ಬಹಳ ಎತ್ತರದ ಸ್ಥಾನ ಇದ್ದಂತ ನಮ್ಮ DK ರವಿ ಅವ್ರು ಇರ್ಬೋದು, ಮತ್ತೆ ಈ ಪ್ರಕರಣ, ಹೀಗೆ ಹಲವಾರು ಪ್ರಕರಣಗಳನ್ನ ನಾವು ತುಲನೆ ಮಾಡಿ ನೋಡಿದಾಗ ಅವ್ರ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಂತ ಒಂದು ನ್ಯೂನತೆಗಳು ಕಾಣ್ತವೆ ಇಂಥ ಪ್ರಕರಣಗಳಲ್ಲಿ ಅನ್ನುವಂಥದ್ದು ಅನ್ನಿಸ್ತದೆ. ಅಂದ್ರೆ ಇಂಥ ಸಮಯಗಳಲ್ಲಿ ಮಾಡ್ಬೇಕಾದಂತ ಸಮಯದಲ್ಲಿ ಸುಮಾರು ಮಾರ್ಗೋಪಾಯಗಳಲ್ಲಿ ಅವರೇ ಒಂದು ಚಿಕ್ಕ ಒಂದು ಸೆಕ್ಯೂರಿಟಿ ಇದನ್ನ ಮಾಡ್ಕೊಳ್ತಾರೆ. ಎಲ್ಲೂ ಕಳ್ಸಲ್ಲ. ಆಮೇಲೆ ಏನಾದ್ರೂ 8ನೇ ಫ್ಲೋರ್, 12ನೇ ಫ್ಲೋರ್, 5ನೇ ಫ್ಲೋರ್, 4ನೇ ಫ್ಲೋರ್ ನಲ್ಲಿ ರೇಡ್ ಮಾಡಿದಾಗ ಕಾರಿಡಾರ್ಗಳಿಗೆ ಅವ್ರದೇ ಆದಂತ ಸಿಬ್ಬಂದಿನ ನೇಮಕ ಮಾಡ್ತಕ್ಕಂಥದ್ದು, ಮತ್ತೆ ಟಾಯ್ಲೆಟ್ಗಳು ಕರ್ಕೊಂಡು ಹೋಗುವಂತ, ಇದೆಲ್ಲ ಒಂದು ಬಹಳ ಒಂದು ಸಣ್ಣ ಒಂದು ಸೆಕ್ಯೂರಿಟಿನ ತಗೊಳ್ಳುವಂತದ್ದು ನಾವು ಕೇಳಿದೀವಿ. ಮತ್ತೆ ಅವ್ರೂ ಸಹ ಅದನ್ನ ನಾವು ಅಷ್ಟೇ ಪೊಲೀಸ್ ಸ್ಟೇಷನ್ಗಳಿಂದ ಆ ತರ ಹೋದಾಗ ಇದನ್ನೆಲ್ಲಾನು ನಾವು ಯೋಚನೆ ಮಾಡ್ಕೊಂಡೇ ಹೋಗ್ತೀವಿ. ಅಕಸ್ಮಾತ್ ಏನಾದ್ರು ಹಿಂದೆ ನೆಗೆದ್ ಬಿಡ್ಬೋದು, ನಾವು ಬಾಗಿಲು ತಡ್ತಾ ಇರ್ಬೇಕಾದಾಗ ಕಿಟಕಿಯಿಂದ ಆರ್ಬಿಡ್ಬೋದು. ಯಾಕೆಂದ್ರೆ ಇವನಿಂತ ಮನಸ್ಥಿತಿಗಳು ಸಡನ್ ತೀರ್ಮಾನ ಮಾಡ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಒಂದು ತಪ್ಪಿಸ್ಕೊಳ್ಳೋಕೋಸ್ಕರ ಇರ್ಬೋದು, ಇಲ್ಲ ಅಂದ್ರೆ ಬೇರೆ ನಮ್ಮನ್ನ ದಾರಿ ತಪ್ಪಿಸೋಕೋಸ್ಕರ ಇರ್ಬೋದು ಅಂತ ಹೇಳಿ ಆ ಕಾರಣಕ್ಕೆ ಇಂಥ ಒಂದು ಕೆಲಸಗಳು ಮಾಡ್ತಾ ಇರುವಂತ ಸಮಯದಲ್ಲಿ, ನನ್ನ ಸಾಂವಿಧಾನಿಕ ಒಂದು ಏನು ಕೆಲಸಗಳು ಮಾಡ್ತಾ ಇರುವಂತ ಸಮಯದಲ್ಲಿ ಈ ತರ ಒಂದು ಅತಾಚುರ್ಯ ಆಯ್ತು ಅಂದಾಗ ನನ್ನ ಲೆಕ್ಕದಲ್ಲಿ ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಒಂದು ರಕ್ಷಣೆ ಎನ್ನುವಂಥದ್ದು ಇರ್ತದೆ. ಯಾಕಂದ್ರೆ ಕಲರ್ ಆಫ್ ಆಫೀಸ್ ಕೆಳಗಡೆ ನಾವು ಕೆಲಸ ಮಾಡುವಂತ ಸಮಯದಲ್ಲಿ ಶಾಸಕರು ಏನು ನಮ್ಗಿದೆಯೋ ಕಾನೂನಿನ ಒಂದು ಬಲೆಯಲ್ಲಿ ನಾವು ಒಳಗಡೆ ಕೆಲಸ ಮಾಡ್ತಾ ಇರುವಂತ ಸಮಯದಲ್ಲಿ ಅವರು ಅದ್ರೊಳಗಡೆ ಇರ್ತಾರೆ. ಅದನ್ನ ಮೀರಿ ಈ ತರ ಹೋಗಿ ಮಾಡ್ಕೊಂಡಾಗ ಇವರುಗಳು ಏನು ಕೆಲಸ ಮಾಡ್ತಾ ಇರ್ತಕ್ಕಂತ ಯಾರು ಅಧಿಕಾರಿಗಳಿರ್ತಾರಲ್ಲ ಅವ್ರಿಗೆ ಆದಂತ ಒಂದು ರಕ್ಷಣಾತ್ಮಕವಾಗಿ ರಕ್ಷಣೆ ಕಾನೂನುಗಳು ಸಹ ಬಲವಾಗಿ ಬರೆದಿರ್ತಕ್ಕಂಥ ವಿಧಾವೆ. ಅವ್ರು ಇವ್ರ ವಿರುದ್ಧ ಹೀಗೆ ನನ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ ಹಾಗೆ ಅನ್ನುವಂತ ಪ್ರಶ್ನೆ ಯಾಕೆ ಬರಲ್ಲ ಅಂದ್ರೆ ಅವ್ರು ಮಾಡುವಂತ ಕೆಲಸನೇ ಅದು. ನಮ್ಮ ಏನು ಮಾಡಿರ್ತೀವೋ ತಪ್ಪುಗಳನ್ನ ಅದು ಈಚೆ ತೆಗೆಯುವಂಥದ್ದು, ಮತ್ತೆ ಅದಕ್ಕೆ ದಂಡ ವಿಧಿಸ್ತಕ್ಕಂಥದ್ದು, ಮತ್ತೆ ಅದಕ್ಕೆ ಏನು ಕ್ರಮ ಇದೆಯೋ ಕಾನೂನಿನ ಪ್ರಕಾರ ಅದಕ್ಕೆ ದಂಡ ವಿಧಿಸ್ತಕ್ಕಂಥದ್ದು, ಮತ್ತೆ ಅವರಿಂದ ರಿಕವರಿ ಮಾಡ್ತಕ್ಕಂಥ ಕೆಲಸಗಳನ್ನ ನಿರಂತರವಾಗಿ ಆ ಸಂಸ್ಥೆಗಳಂತೂ ಅವು ಪರ್ಮನೆಂಟ್. ಅವುಗಳೆಲ್ಲ ಟೆಂಪ್ರವರಿ ಆದ್ರೂ ಅವುಗಳು ಪರ್ಮನೆಂಟ್. ಶಾಸಕಾಂಗದಲ್ಲಿ ಇರ್ತಕ್ಕಂಥ ಸಿಸ್ಟಮ್ಗಳು ಅವು ನಿರಂತರವಾಗಿ ನಡೀತಾನೆ ಇರ್ತವೆ. ಆ ಕಾರಣಕ್ಕೋಸ್ಕರನೇ ಇಂಥ ಒಂದು ದೊಡ್ಡ ಸಂಸ್ಥೆ ಕಟ್ಟಿರ್ತಕ್ಕಂಥವ್ರು ಏಕಾಏಕಿ ಹೋಗಿ ಈಗಾಗ್ಲೇನೆ ಕಳ್ಕೊಳ್ಳುವಂತದ್ದು ಏನಿಲ್ಲ. ಬಹಳ ಗಳಿಸಾಗಿತ್ತು, ಕಷ್ಟಪಟ್ಟಿದ್ರು ಅವ್ರುನುವೆ. ಆಮೇಲೆ ಸಾವಿರಾರು ಜನ ಕೆಲಸ ಕೊಟ್ಟಿರ್ತಂತವ್ರು ಆಗಿದ್ರು. ಬಹಳ ಅತ್ಯಂತ ತೃಪ್ತಿ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು ಎಲ್ಲೋ ಸೋತು ಇಂಥ ಸಡನ್ ತೀರ್ಮಾನಗಳು ಮಾಡ್ಕೊಬಿಡುವಂತಾದ್ರೆ ಅಂದಾಗ
ಎಲ್ಲೋ ಒಂದ್ ಕಡೆ ನಿಮಗೂ ಅನುಮಾನ ಬರುತ್ತೆ, ಸಮಾಜಕ್ಕೂ ಅನುಮಾನ ಬರುತ್ತೆ, ಮತ್ತೆ ಸಂಸ್ಥೆಗಳು ನಾವೇನ್ ತನಿಖೆಗಳು ಮಾಡ್ತಾ ಇರ್ತೀವಲ್ಲ ನಮಗೂ ಸಹ ಒಂದು ಅನುಮಾನ ಅನ್ನುವಂಥದ್ದು ಬರ್ತದೆ. ಆ ಕಾರಣಕ್ಕೆ ಇಂಥ ಅನುಮಾನಗಳಿಗೆ ಸಂಬಂಧಪಟ್ಟವಾಗಿ ತನಿಖೆ ಮಾಡಿ ಯಾಕೆ ಇವ್ರು ಮಾಡ್ಕೊಂಡ್ರು ಅಂತ ಅನ್ನುವಂಥದ್ದನ್ನ ತನಿಖೆ ಮಾಡಿ ಪೂರ್ಣ ಪ್ರಮಾಣವಾಗಿ ಅದನ್ನ ತಿಳಿಸ್ತಕ್ಕಂಥದ್ದು, ಹೇಳುವಂಥದ್ದು, ಮತ್ತೆ ಅದಕ್ಕೆ ಸತ್ಯ ಹುಡ್ತಕ್ಕಂಥ ಕೆಲಸವನ್ನ ನನ್ನ ಲೆಕ್ಕದಲ್ಲಿ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಎಸ್ ಕೆ ಉಮೇಶ್ ಸರ್, ನಿಮ್ಮನ್ನ ನಾನು ಮತ್ತೆ ಮಾತಾಡ್ತೀನಿ.